ಮೊದಲನೇದು ಪರ್ಪಲ್ ಲೈನ್ 43 ಕಿಲೋಮೀಟರ್ ಇದೆ, ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ವರೆಗೂ ಕವರ್ ಮಾಡುತ್ತೆ. ನೆಕ್ಸ್ಟ್ ಗ್ರೀನ್ ಲೈನ್ 30 ಕಿಲೋಮೀಟರ್ ಇದೆ, ಮಾಧವಾರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ವರೆಗೂ ಕವರ್ ಮಾಡುತ್ತೆ. ಅದಾದ್ಮೇಲೆ ಯೆಲ್ಲೋ ಲೈನ್, ಇದು ಅಪ್ಕಮಿಂಗ್ ಪ್ರಾಜೆಕ್ಟ್ 19 ಕಿಲೋಮೀಟರ್ ಇದೆ, ಆರ್ ವಿ ರೋಡ್ ಇಂದ ಬೊಮ್ಸಂದ್ರವರೆಗೂ 2024ರಲ್ಲಿ ಇನಾಗ್ರೇಟ್ ಆಗುತ್ತೆ. ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ನಾಲ್ಕನೇದು ಬ್ಲೂ ಲೈನ್, ಇದು ಸಿಕ್ಕಾಪಟ್ಟೆ ಲಾಂಗ್ ಮೆಟ್ರೋ ಲೈನ್ 58 ಕಿಲೋಮೀಟರ್ ಕಿಯಾ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಸಿಲ್ಕ್ ಬೋರ್ಡ್ ವರೆಗೂ ಇದೆ. ಐದನೇದು ಪಿಂಕ್ ಲೈನ್, ನಾಗವಾರದಿಂದ ಕಾಳೇನಗ್ರಹಾರವರೆಗೂ ಇದೆ, ಒಟ್ಟು 21 ಕಿಲೋಮೀಟರ್. ಸೊ ಓವರ್ ಆಲ್ ಮೆಟ್ರೋ ಪ್ರಾಜೆಕ್ಟ್ಸ್ ನೋಡೋದಾದ್ರೆ ನೀವು ಒಂದು ಅರ್ಥ ಮಾಡ್ಕೋಬಹುದು, ಇದು ಕ್ಲಿಯರ್ ಆಗಿ ನಮ್ಮ ಔಟರ್ ರಿಂಗ್ ರೋಡ್ ನ ಕವರ್ ಮಾಡುತ್ತೆ. ನಮ್ಮ ಔಟರ್ ರಿಂಗ್ ರೋಡ್ ನ ಸಮಸ್ಯೆ ಏನು? ಮೊದಲನೇದು, ಇದು ರಿಂಗ್ ರೋಡ್ ಅಂತ ಕನ್ಸಿಡರ್ ಮಾಡಕ್ಕೆ ಒಂದೊಂದ್ಸಲ ಕಷ್ಟ ಅನ್ಸುತ್ತೆ. ಎರಡನೇದು, ಈ ರಿಂಗ್ ರೋಡ್ ನಿರ್ಮಾಣ ಮಾಡಿ 30 ವರ್ಷಕ್ಕೂ ಮೇಲೆ ಆಗೋಗಿದೆ. ಸೊ ಒಂದು ಆಲ್ಟರ್ನೇಟಿವ್ ರೂಟ್ ಬೇಕು, ಒಂದು ಆಲ್ಟರ್ನೇಟಿವ್